ಓಂ ನಮ ಶಿವಾಯ. ಕೊಯ್ಲ್ಯಾಣ ಕೊಯ್ಲ್ಯಾಣ. ಈ ನನ್ನ ಮಗ ಮಾತ್ರ ನನ್ನ ಜೀವನ ಬರ್ಬಾದ್ ಮಾಡಾಕ ನಿಂತು ಬಿಟ್ಟಾನ. ಅವನು ಮೊದಲ ನನಗೆ ಟೀಮ್ ಇಂಡಿಯಾದ ಚಾನ್ಸ್ ಸಿಗೋಲ್ತ. ಅವನು ಇವೊಬ್ಬ ಬ್ಯಾನ್ ಹತ್ತಿ ಬಿಟ್ಟಾನ. ಅವನು ಆರ್ ಟೀಮ್ನಾಗಿಂದ ನನ್ನ ಕಿತ್ತಿಗೆಬೇಕ. ಆ ನಮನಿ ಸ್ಕೆಚ್ ಹಾಕಿದಂಗ ಅದ ನೀವು ಅಂತರು. ನೋಡು ಕೊಯ್ಲ್ಯಾಣ, ನೋಡು ಆಲ್ರೆಡಿ ಪ್ರಾಕ್ಟೀಸ್ ಚಾಲು ಮಾಡಿಬಿಟ್ಟನ ತನ್ನ ಆಚಾರ್ಯ. ಅವನು ಏ 10th ಪೇಪರ್ ಅದ. 10th ಪೇಪರ್ ಅವನು ಎಷ್ಟೋ ಮಂದಿ ಡ್ರೀಮ್. ಅವನು 10th ಪೇಪರ್ ಪಾಸ್ ಆದ್ರೆ ಸಾಕು ಮರೆ ಅಂತಿರ್ತಾವ ನಮ್ಮ ಹುಡುಗರು. ಅಂತ ಪೇಪರ್ ಬೆಟ್ಟ ಬಂದು ಕೇಟವನು ಕ್ರಿಕೆಟ್ ಆಡಕ್ ನಿಂತಾನ. ಅವನು ಯಾವ ಕೊಯ್ಲೇನ ಹೇಳ, ನೀನ ಒಂದಿಟ ತಿಳಿಸಿ ಬುದ್ಧಿ ಹೇಳ. ಅವನು 10th ಪೇಪರ್ ನಮ್ಮನೆ ಇಂಪಾರ್ಟೆಂಟ್ ಅಂತ ಕೇಟ ನೀನ ಹೇಳ. ಅವನು ಅಲ್ಲರಿ ಅನ್ನಾರ, ನಾ 10th ಪಾಸ್ ಆಗಿ ಏನ್ ಮಾಡಿಲ್ರಿಪ್ಪ. 10th ಪಾಸ್ ಆಗ್ಯಾರ ಏನ್ ಮಾಡ್ಲ. ಅವನು ಅದು ಖಾಲಿ ಪೇಪರ್. ನನಗ ಅವನು ಏನೇ ಇದ್ರು ನಾ 10th ಪಾಸ್ ಆಗುದೇ ಇಲ್ಲ, ಬರ್ಯಾಕ ಹೋಗುದಿಲ್ಲ ಪೇಪರ್. ಅವನು ನನಗೆ ಸಂಬಂಧ ಇಲ್ರಿ. ಅವನು ನಾ IPL ಸೆಂಚುರಿ ಮೇಲೆ ಸೆಂಚುರಿ ಕಡದಕ್ಕೆಂತ ಅವನು ಟೀಮ್ ಇಂಡಿಯಾ ಕಮ್ಬ್ಯಾಕ್ ಮಾಡಿದೆ ತಿಳಿದ್ರಿ ಸಾಕು. ನಮ್ಮ DSP ಸರ್ ನೋಡ್ರಿ ಅವನು ಸಿರಾಜ್ ಮಿಯಾ ಬಾಯ್. ಅವನು ಅವ್ರೇನ ಡಿಗ್ರಿ ಪಾಸ್ ಮಾಡಿ ಪೇಪರ್ ಬರೆದು ಎಕ್ಸಾಮ್ ಪಾಸ್ ಆಗಿ DSP ಆಗ್ಯಾರ ಹತ್ತಿದ್ರದ. ಕ್ರಿಕೆಟ್ ಆಡಿ DSP ಆಗ್ಯಾರ. ಅವನು ನಂದಿನ ಯಂಗ್ ಏಜ್ ಸೆಂಚುರಿ ಮೇಲೆ ಸೆಂಚುರಿ ಕಟ್ಟಕತ್ ತಿಳಿದ್ರ. ಅವನು ಪೋಸ್ಟ್ಗಳು ಹಂಗ ಮ್ಯಾಲಿನ ಮೇಲೆ ಹಂಗ ಬಂದ ಬಿಟ್ಟಿರ್ತಾವ. ಕರೆಕ್ಟ್ ಕರೆಕ್ಟ್ ಹೇಳಿದ. ಅವನು ಮೊದ್ಲ ಕಾಂಪಿಟೇಟರ್ಗಳ ಸಂಖ್ಯೆ ಜಾಸ್ತಿ ಆಗತ್ತವನು. ಮೊದಲ ನಮ್ಮ CM ಗೊತ್ತಿಲ್ಲೇಶ್ವರ ಅವರು ಮಕ್ಕಳ ಪೇಪರ್ ನಡ್ಸಕ್ ಒದ್ದಾಡಿ ಬಿಡ್ತಾರ. ಬೇಡ ಅವನು ನೀ ಕಾಂಪಿಟೇಟಿವ್ ಫೀಲ್ಡಿಗೆ ಬರಕ್ ಹೋಗ್ಬೇಡ, ಸುಮ್ಸಿದ ಅಲ್ಲೇ ಕ್ರಿಕೆಟ್ ಆಡ್ಕೊತ ಕೂತ್ಬಿಡ. ಅವನು ಮತ್ತ ಎಲ್ಲೇ ನಿನ್ನ ಸಂಬಂಧ ಒಂದು ಎಕ್ಸ್ಟ್ರಾ ಪೇಪರ್ ಪೇಂಟ್ ಮಾಡೋದು ಹತ್ತತ್ ನಮಗೆ. ಬೇಡ ಬರಕ್ ಹೋಗ್ಬೇಡಿ. ಏನು ಐಪವ ನೀ 10th ಪೇಪರ್ ಬರೀದಿಲ್ಲ ಮಗನ, ಬರೀದಿಲ್ಲ ಬಿಡು, ಬರಕ್ ಹೋಗ್ಬೇಡ. ನಿನಗೇನು ಕಡಿಮೆ ಆಗೈತು ಮಗನ. ಇಡೀ ಜಗತ್ತು ನೀನು ಗುರುತು ಹಿಡಿತಿತ್ತವನು. ನೀ ಯಾರತ್ತು ಫೋಟೋ ತೋರಿಸಿದ್ರೆ ಸಾಕು. ಅವನು ಬ್ಯಾಕ್ ಹಿಂಡ್ ಫೋಟೋ ತೋರಿಸಿದ್ರೆ ಗುರುತು ಹಿಡ್ತೈತಿ ನಿನ್ನ. ಅವನು ವೈಭವ್ ಸೂರ್ಯವಂಶ ಅಂತ ಅಷ್ಟು ದೊಡ್ಡ ಪಿಕರ್ ಆಗಿಬಿಟ್ಟಿನಿ. ಅವನು ಭಾಳ ಕೆಟ್ಟ ತಿಂಡಿ ಪಿಕರ್ ನೀ ಕ್ರಿಕೆಟ್ನಾಗ. ಅವನು ಯಂಗ್ ಜನರೇಷನ್ ಹುಡುಗರಿಗೆ ಇನ್ಸ್ಪೈರ್ ಆಗ್ಬೇಕು. ಇನ್ಸ್ಪೈರ್ ಇನ್ನ ಚಲೋತೆ ಕ್ರಿಕೆಟ್ ಆಡಿ ಸೆಂಚುರಿ ಮೇಲೆ ಸೆಂಚುರಿ ಕಟ್ಟದ ಬಿಡ. ಹೋಲ್ಲ ಅವನು ಬ್ಯಾಡ ಅಂದ್ರೆ ಪ್ರಿಪ್ರೇಷನ್ ಚಲೋತೆ ನಡೆಸ್ತಾನೆ. ಏನ್ ಹೇಳಕತ್ತೀವ ನೀ, ಏನ್ ಹೇಳಕತ್ತಿ? 10th ಪೇಪರ್ ಅನ್ನೋದು ಒಂದು ಡ್ರೀಮ್ ಇದ್ದಂಗೆ. ಡ್ರೀಮ್ ಜಸ್ಟ್ 30 ತಗೊಂಡ ಪಾಸ್ ಆದ್ರೆ ಸಾಕು. ನಮ್ಮ ಹುಡುಗರು ಸೆಲೆಬ್ರೇಷನ್ ನೋಡ್ಬೇಕು. ಅವನು ಟಾಪ್ ರ್ಯಾಂಕ್ ಬಂದವರು ಅಣ್ಣಮಣಿ ಸೆಲೆಬ್ರೇಷನ್ ಮಾಡಂಗಿಲ್ಲ. ತಿಂಡಿಲೇ ಅವನು ಊರ ಬೆಂಕಿ ಹಚ್ಚಿ ಬಿಟ್ಟಿರ್ತಾರ. ಅಣ್ಣಮಣಿ ಸೆಲೆಬ್ರೇಷನ್ ತಿಂಡಿಲೇ ಮಾಡ್ತಿರ್ತಾರ. ಅವನು ಅಂತ ಪೇಪರ್ ಬರೆಯಂಗಿಲ್ಲ ಅಂತ ಕಡಿಕ್ ಅಟೆಂಡೆಂಟ್ ಆದ್ರ ಅವನು ಅವ್ರ ಮಾಸ್ತರ್ಗಳ ಪಾಸ್ ಮಾಡಿ ಕಳಿಸ್ತಾರ. ಇವ ಸೂರ್ಯವಂಶ ಅದನ್ನಂತ ಅಂತ ಪೇಪರ್ ಬಿಟ್ಟಾನಂದ್ರ ನನಗೆ ಮಾನಸಿಕ ಆಗತ್ತೆ. ನೀ ನೋಡಿದ್ರ ಅದ್ರ ಮ್ಯಾಲೆ ಉಪ್ಪು ಹಾಕಕತ್ತಿ. ಅವನು ಯಾಕೆ ಹಿಂಗೆ ಕೇಳಾಕತ್ತೀರ? ಅವನು ಎಲ್ಲಾ ಹುಡುಗರದು ಡ್ರೀಮ್ ಇದೆ. ಡ್ರೀಮ್ ಪೇಪರ್ 10th ಪೇಪರ್ ಅಂದ್ರೆ ಪಾಸ್ ಆದ್ರೆ ಸಾಕು ಯಪ್ಪ ಅಂತಿರ್ತಾರೆ ಎಲ್ಲಾರು. ಅಲ್ಲೋರು ಐತೆ ಇವ 10th ಪೇಪರ್ ಪಾಸ್ ಆಗ್ಯಾರ ಏನ್ ಮಾಡ್ಬೇಕು? ಅವನು ಆಲ್ರೆಡಿ ಒಂದು ಲೈಫ್ ಸೆಟ್ಲ್ ಆಗಿಬಿಟ್ಟೈತೆ. ಅವನು ಆರಾರ್ದವ್ರ ಇವ ಸತ್ರು ಬಿಡುದಿಲ್ಲ. ಆಲ್ರೆಡಿ ಅಂಡರ್-19 ತಿರುವಾಗಿ ಹೊಡ್ಯಾಕತ್ತಾನ. ಅವನು IPL ಒಂದು ಸೆಂಚುರಿ ಹೊಡೆದ್ ಬಿಟ್ಟಾನ ಆಲ್ರೆಡಿ. ಈ ಸಲ IPL ತಿರುವಾಗಿ ಹೊಡ್ಯಾಕ ನಿಂತಂದ್ರ ಮುಗಿತ್ ಶಾಂತಿ. ಆಯ್ತು ಟೀಮ್ ಇಂಡಿಯಾ ಕಮ್ಬ್ಯಾಕ್ ಮಾಡಿದ್ರೆ ಇವನ್ ಹಿಡಿಯವ್ರು ಯಾರು? ಅವನು ಎಲ್ಲಾರು ಇವನ್ ಹಿಂದೆ ಬೀಳ್ತಾರ. ಹೋಗಮ್ಮರೆ ಹೋಗ. ಆ ಖಾಲಿ ಪೇಪರ್ ಬರ್ದು ಅವನು ಉಳಕೆದ್ ಎಷ್ಟೊಂದು ಮಂದಿ ಕಾಂಪಿಟೇಟರ್ಗಳು ಹಂಗ ನನ್ನ ಹೊಡ್ಯಾಕತ್ತಾರ. ಅವನು ಪಾಸ್ ಆಗಿ ಡಿಗ್ರಿ ಪೇಪರು, PUC ಪೇಪರು, ಆ ಪೇಪರು ಈ ಪೇಪರ್ ಹಿಡಿದ್ಕೇಟ ಒಂದರ ಎಕ್ಸಾಮ್ ಕರೆಯಾಕತ್ತಾರತ್ತೇನೆ ನೀ. ಯಾವುದು ಕರೆಯಾಕತ್ತಿಲ್ಲ. ಸೊ ಬ್ಯಾಡ ಮನಿ ಪೇಪರ್ ಬರ್ಯಾಕ ಹೋಗ್ಬೇಡ. ಆಗಿದ್ದಾರೆ ಆಲ್ ದಿ ಬೆಸ್ಟ್. ಅವನು ಚಲೋತ್ತೆ ಸೆಂಚುರಿ ಹೊಡಿನಿ. ಅವನು ಆಗಿದ್ದಾರೆ ಒಂದ್ ಅಡ್ವರ್ಟೈಸ್ ಮಾಡಿದ್ರೆ ರಗಡ್ ರೊಕ್ಕ ಬರ್ತಾವ. ಅವನು ಪೋಸ್ಟ್ ಕೊಡಿ ನಾಯಿ ಹೊಡೆದ ಮಾಡಿ. ಒಯ್ದೇನ 10th ಪಾಸ್ ಆದವ್ರು ಹಿಸ್ಟ್ರಿ ಬರೆಯಕ್ ಆಗೋಲ್ಲ.
10th ಫೇಲ್ ಆದವ್ರ ಹಿಸ್ಟ್ರಿ ಬರೆಯಕ್ಕಾಗೋದು. ಎಕ್ಸಾಂಪಲ್ ದ ಗಾಡ್, ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್ ಸರ್. ಗೊತ್ತಾಯ್ತಿಲ್ಲ ಅವನು, ಅವ್ರ ರೆಕಾರ್ಡ್ ಎಟ್ಟದ ಅವ್ರಿಗೆ ಗೊತ್ತಿಲ್ಲ. ಆ ನಮೂನಿ ರೆಕಾರ್ಡ್ ಬರ್ದಿಟ್ಟು ಬಿಟ್ರ ಅವ್ರು A to Z. ಸೊ ಅವ್ರ 10th ಪಾಸ್ ಇಲ್ಲ, ನಾನು ಅದಕ್ಕೆ 10th ಫೇಲ್ ಪಾಸ್ ಆಗೋದಿಲ್ಲ. ಏನ್ರ ನನ್ನ ಹೆಸರು ಕೇಳಿ ಪಾಸ್ ಗೀಸ್ ಮಾಡ್ತಾರಂತೆ ಕಟ ನಾ ಪೇಪರ್ ಹೊಡ್ಯಾಕ ಸತಿ ಹೊಂಟಿಲ್ಲ. ಹೆಂಗೈತೆ ನಮ್ಮ ಐಡಿಯಾ? ನಾವು ಅವ್ರಂಗೆ ಬೆಳಿಬೇಕಲ್ಲ. ಅವ್ರ ಲೆವೆಲಿಗೆ ಅಲ್ಲಿಕಂದ್ರು ಅವ್ರಕ್ಕಿಂತ ಸ್ವಲ್ಪ ಒಂದ್ ಇಂಚ್ ಕೆಳಗರ ಬೆಳಿಬೇಕ. ಆ ನಮ್ಮಲ್ಲಿ ತಿಂಡಿನೇ ರೆಡಿ ಆಗತ್ತೀನಿ. ಅಂಡರ್-19 ಧೂಳಿ ಹಬ್ಬಿಸ್ಬಿಟ್ಟಿದ್ನಿ. ಈಗ ಸದ್ಯಕ್ಕೆ ಅವನು ಅಂಡರ್-19 ಕಪ್ ಎತ್ಕೊಂಡ್ಬಂದ್ಬಿಟ್ಟಿವಿ ಆಲ್ರೆಡಿ. ಹೆಂಗೆ ಇದ್ರು ನೆಕ್ಸ್ಟ್ 2-3 ವರ್ಷ ಆಡ್ತೀನಿ. ಹೊಳ್ಳಿ ಟೀಮ್ ಇಂಡಿಯಾದ ಕಮ್ ಬ್ಯಾಕ್ ಮಾಡ್ಬಿಡ್ತೀನಿ ಅವನು. ಹಂಗೆ ಇದ್ರು ಅಭಿಷೇಕ್ ಅನ್ನಾರನ್ನ ತೆಗಿಸ್ಬಿಡ್ ಅವನು. ರನ್ ಬರೋಳು ಅವ್ರು 0-0-0 ಹೊಡ್ಯಾಕತ್ತ ಬಿಟ್ರ. ನಾ ಬಂದ್ಬಿಡ್ತೀನಿ ತಗೋಣ 6 ಮೇಲೆ 6 ಕಡಿತೀನಿ ನಾ ಬಂದ್ರೆ. ನೋಡ್ರಿ ಅಣ್ಣಾರ, ಸೂರ್ಯವಂಶಿ ಪೇಪರ್ ಬರೀದಿಲ್ಲ ಅಂದ ಮಾತ್ರಕ್ಕೆ ನೀವು ಬರೆಯಲಾರ್ದ ಬಿಡಬೇಡ್ರಿ. 10th ಪೇಪರ್ ಇಂಪಾರ್ಟೆಂಟ್ ಅವನು. ಆ ಸರ್ಟಿಫಿಕೇಟ್ ಬೇಕು ಅವನು. ಆ ಸರ್ಟಿಫಿಕೇಟ್ ಇರ್ಲಿಕ್ಕಂದ್ರೆ ಎಲ್ಲಿ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ. ಆದ್ರೆ 10th ಪೇಪರ್ ಮೇಲೆ ನಾ ಗೌರ್ಮೆಂಟ್ ನೌಕರಿ ತಗೋತೀನಿ, ಅದು ತಗೋತೀನಿ, ಇದು ತಗೋತೀನಿ ಅಂತ ಗೊತ್ತಿದ್ರಪ್ಪ ಅಂದ್ರೆ ಕನಸ್ತದ ಅವನು. 100ಕ್ಕೆ ಒಬ್ಬರಿಗೆ ಬರ್ತೈತೆ, ಒಬ್ಬರಿಗೆ ಅಟ್ಟ ಬರ್ತೈತೆ. ಸೊ 10th ಮೇಲೆ ಅಟ್ಟ ಡಿಪೆಂಡ್ ಆಗಬೇಡ್ರಿ. ಸಪ್ರೇಟ್ ಸ್ಕಿಲ್ ಇರಬೇಕು ನಿಮ್ಗೆ, ಸಪ್ರೇಟ್ ಟ್ಯಾಲೆಂಟ್ ಇರಬೇಕು ನಿಮಗೆ. ಅವನವನ್ನ ನಿಮ್ಮ ಟ್ಯಾಲೆಂಟ್ ಇಂಪ್ರೂವ್ ಮಾಡ್ರಿ. ಟ್ಯಾಲೆಂಟ್ ಅವನವನ್ನ 10th ಪೇಪರ್ ಏನ್ರಿ ಅವನು ಕುತ್ತ ಚಾಪ್ ಮಾಸ್ತರ ಪಾಸ್ ಮಾಡಿ ಹೋಗ್ಬಿಡ್ತಾರ. ಅವನವನ್ನ ಮಾಸ್ಟರ್ ಕೂಡ ನಿಲ್ಸಿದ ಪೇಪರ್ ಚೆಕ್ ಮಾಡಿದ್ರೆ ಮುಗೀತು, ಪಾಸ್ ಆದ ಪೇಪರ್. 10th ಪೇಪರ್ ನಿಲ್ಸಕ್ ಹೋಗ್ಬೇಡ್ರಿ. ನಿಮ್ಗೆ ಸ್ಕಿಲ್ ಇಂಪಾರ್ಟೆಂಟ್ ರೀ. ಸ್ಕಿಲ್ ಡೆವಲಪ್ ಮಾಡ್ಕೊಡ್ರಿ ಅವನವನ್ನ.